ಇನ್ನು ಈ ಲಿಂಗಾಯತ ವಿಚಾರ, ಈ ಪ್ರತ್ಯೇಕ ಧರ್ಮದ ಕೂಗು ಇವತ್ತು ನೆನ್ನೆಯದಲ್ಲ. ವೀರಶೈವ ಅನ್ನುವಂಥ ಒಂದು ಬಣ, ಲಿಂಗಾಯತ ಅನ್ನುವಂಥ ಅದೆಲ್ಲ ಹಿಂದೆ ಸಾಕಷ್ಟು ನಡೀತು. ಈಗ ಅವರವರೇ ಸುಮ್ಮನಿದ್ದಾರೆ. ಯಾವ್ಯಾವೆಲ್ಲ ನಾಯಕರು ಕೂಗೆತ್ತಿದ್ರು ಅವರೇ ಸುಮ್ಮನಿದ್ದಾರೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಲಿಂಗಾಯತ ಸ್ವಾಮೀಜಿಗಳ ಮಧ್ಯೆನೇ ಮುಸುಕಿನ ಗುದ್ದಾಟ ಆಗ್ತಾ ಇದೆ ಈ ಜಾತಿ ಗಣತಿಯ ಹೊತ್ತಲ್ಲೇ ಅಂತ ಹೇಳಿ ಈ ವಿಚಾರದ ಬಗ್ಗೆ ಒಂದು ಏನಿದೆ, ಈ ಲಿಂಗಾಯತ ಮೊದಲ ವೀರಶೈವ ಏನಿದೆ, ವೀರಶೈವ ಮತ್ತು ಲಿಂಗಾಯತರ ನಡುವಿನ ಪೈಪೋಟಿ. ಈ ಪೈಪೋಟಿ ಹೇಗಿದೆ ಅಂತಂದರೆ, ಸೊ ವೀರಶೈವರು ಅಂದರೆ ಈ ಪಂಚಪೀಠಗಳಿಗೆ ನಡೆದುಕೊಳ್ಳುವವರು. ಹೌದು. ಅವರ ಗುರು ರೇಣುಕಾಚಾರ್ಯ, ಆಯ್ತಾ? ಅವರ ಗುರು, ಅವರು ಬಸವಣ್ಣನನ್ನ ಗುರು ಅಂತ ಒಪ್ಪುಗಳಲ್ಲ. ಅವರು ಪ್ರಾಬ್ಲಮ್ ಪ್ರಾರಂಭ ಆಗೋದು ಇಲ್ಲಿ. ಓಕೆ. ಮತ್ತು ಈ ಪಂಚಪೀಠಗಳ ಅನುಯಾಯಿಗಳು ಯಾರಿದ್ದಾರೆ, ಇವರು ಬಹುಮಟ್ಟಿಗೆ ಬ್ರಾಹ್ಮಣ ಪರಂಪರೆಯನ್ನು ಮುಂದುವರಿಸ್ತಾರೆ. ಅವರಿಗೆ ಯಾಗ ಹೋಮಗಳಲ್ಲಿ ನಂಬಿಕೆ ಇರುತ್ತೆ. ಆ ಸ್ವಾಮಿಗಳು ಕೂಡ ಅವರು ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿಸ್ಬೇಕು, ಪ್ರತಿಯೊಂದು ಬ್ರಾಹ್ಮಣರ ಸ್ವಾಮಿಗಳು ಹಾಗೇನೆ. ಅವರು ಅವರ ಇಡೀ ಅವರ ನಂಬಿಕೆ ಕೂಡ ಹಾಗೇನೆ. ಸೊ ಅವರು ಸಂಸ್ಕೃತ ಕಲಿತಾರೆ, ಮಂತ್ರವನ್ನು ಹೇಳ್ತಾರೆ, ಆಲ್ ದೀಸ್ ಥಿಂಗ್ಸ್ ಇವರು ಮಾಡ್ತಾರೆ. ಆದರೆ ಬಸವಣ್ಣ ಅವನು ನಿಜವಾದ ಅರ್ಥದ ಕ್ರಾಂತಿಕಾರಿ. ಆತ ಈ ವೇದಗಳನ್ನು, ಆಗಮಗಳನ್ನು ಎಲ್ಲವನ್ನೂ ತೆಗೆದು ಒಗಿರಿ ಅಂತ ಹೇಳಿದವು. ಅಂದರೆ ಈ ಶೈವ ಪರಂಪರೆಯಲ್ಲಿ ಯಾರು ಈ ಪಂಚಪೀಠದ ಅನುಯಾಯಿಗಳು ಏನು ಮಾಡ್ತಾ ಬಂದರೋ ಅದನ್ನೆಲ್ಲ ತಿರಸ್ಕರಿಸಿದವನು. ಈ ಪಂಚಪೀಠವ್ರದ್ದು ಬಹುಮಟ್ಟಿಗೆ ವೈದಿಕ ಪರಂಪರೆಗೆ ಹತ್ತಿರವಾದಂಥ ನಂಬಿಕೆಗಳು, ನಿಲುಮೆಗಳಿವೆ. ಇವರು ಹಾಗಲ್ಲ. ಇದು ಮೂಲಭೂತವಾದ ವ್ಯತ್ಯಾಸ. ಸೊ ಆದ್ದರಿಂದ ಲಿಂಗಾಯತರೇನಿದ್ದಾರೆ, ಅದು ಲಿಂಗಾಯತದ ವಿರಕ್ತ ಮಠಗಳು ಅಂತ ಕರೀತಾರೆ ಅವರಿಗೆ. ಅವರು ಬಹುಮಟ್ಟಿಗೆ ಈ ಪಂಚಪೀಠಗಳಂತೆ ಇರಲ್ಲ. ಅವರು ಪ್ರತ್ಯೇಕವಾಗಿ ಅವರು ಬಸವಣ್ಣನ ವಚನನೇ ಅವರಿಗೆ ವೇದ, ಅದೇ ನಂಬಿಕೆ. ಬಸವಣ್ಣ ಏನು ಹೇಳಿದ್ದಾರೆ ನಂಬಿಕೆ. ಇಲ್ಲಿ ತಾತ್ವಿಕವಾದ ಸಂಘರ್ಷ ಇದೆ. ಆದ್ದರಿಂದ ಬಸವ ಧರ್ಮ ಅನ್ನುವುದು ಪ್ರತ್ಯೇಕ ಧರ್ಮವೇ ಅನ್ನುವುದು ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತ. ಸೊ ಒಟ್ಟಾರೆ ನೀವು ಗಮನಿಸಿದರೆ ವೀರಶೈವರಿಗೂ ಲಿಂಗಾಯತರಿಗೂ ಸಂಬಂಧ ಇಲ್ಲ. ವೀರಶೈವರ ನಂಬಿಕೆಗಳೇ ಬೇರೆ, ಲಿಂಗಾಯತರ ಬೇರೆ. 12ನೇ ಶತಮಾನದಲ್ಲಿ ಬಸವಣ್ಣ ಮಾಡಿದ್ದು ಕ್ರಾಂತಿ. ಅವ್ರು ಏನು ಮಾಡಿದ ಬಸವಣ್ಣ? ಯಾರ ವಿರುದ್ಧ ಹೋರಾಟ ಮಾಡಿದ ಅವನು? ಸೊ ಬಸವಣ್ಣನದ್ದು ಕೊನೆಯದ ಹತ್ಯೆ ಅಂತಲೂ ಹೇಳಲಾಗುತ್ತೆ ಇರಬೇಕು ಅಂತ. ಯಾರು ಹತ್ಯೆ ಮಾಡಿದವರು? ಬಸವಣ್ಣ ವಚನಗಳನ್ನು ಯಾರು ಸುಟ್ಟಾಕಿದವರು? ಲಕ್ಷಾಂತರ ವಚನಗಳೆಲ್ಲ ಹೋಯ್ತಲ್ಲ ಅಲ್ವಾ? ಸೊ ಬಸವಣ್ಣ ಅನುಯಾಯಿಗಳು ಒಂದು ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋದ್ರಲ್ಲ. ಬಿಜ್ಜಳನ ಇದರ ಆಶ್ರಯದಲ್ಲಿದ್ದವರು ಬಿಜ್ಜಳ ಆ ಕಡೆ ಮಾಡಲೋ ಈ ಕಡೆ ಮಾಡಲೋ ಅಂತ ಗೊತ್ತಾಗ್ದೇ ಈ ವೈದಿಕ ಧರ್ಮದವರಿಗೆ ಮಣದಿದ್ದು, ಬಸವಣ್ಣ ಅಲ್ಲಿಂದ ಬಿಟ್ಟು ಕೂಡಲ ಸಂಗಮದತ್ತ ಹೊರಟಿದ್ದು. ಯಾರ್ಯಾರು ಬಸವ ಅನುಯಾಯಿಗಳಿದ್ದಾರೆ ಅವರು ಡಿವೈಡ್ ಆಗಿ ಅಲ್ಲಿ ಜೀವ ಉಳಿಸಿಕೊಳ್ಳುವುದಕ್ಕೆ ಓಡೋಂಥ ಸ್ಥಿತಿ ಬಂದಿದ್ದು. ಯಾರು ಬಸವಣ್ಣನನ್ನು ಅಥವಾ ಬಸವ ಧರ್ಮವನ್ನು ಹತ್ಯೆ ಮಾಡಿದವರು, ಅಂಥವರ ನಂಬಿಕೆಗೂ ಈ ವೀರಶೈವ ಯಾರು ಇದ್ದಾರೆ ಶೈವ ಧರ್ಮ ಅವರ ನಂಬಿಕೆಗೂ ಹತ್ತಿರದ ಸಂಬಂಧ ಇದೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಡಿವೈಡ್ ಇದ್ದೇ ಇದೆ. ಇದು ಈ ಡಿವೈಡ್, ಎಸ್ ಇಟ್ ಈಸ್ ದ್ಯಾಟ್. ಆದ್ದರಿಂದ ಪರ್ಸ್ನಲಿ ವಾಟ್ ಐ ಬಿಲೀವ್, ಬಸವ ಧರ್ಮ ಅನ್ನೋದು ಒಂದು ಪ್ರತ್ಯೇಕ ಧರ್ಮವೇ ಇದು. ಓಕೆ. ಅದು ವೀರಶೈವ ಧರ್ಮದ ಭಾಗ ಅನ್ನೋದು ನಾನು ಒಪ್ಪಲ್ಲ. ಆದರೆ ಈ ಗಲಾಟೆಗಳಿದೆ. ಮೊದಲು ಏನಾಗ್ತಾ ಇತ್ತು ಗೊತ್ತಾ ನಿಮಗೆ? ಸೊ ಬಹುತೇಕ ಈ ಪಂಚಪೀಠದವರು ಈ ಬೇಕಾದರೆ ಈ ಬಾಳೆಹೊನ್ನವರು ತಗೊಳ್ಳಿ, ಅವರೆಲ್ಲ ವರ್ಷಕ್ಕೊಂದ್ಸಲ ದಸರಾ ಒಡ್ಡೋಲಗ ಎಲ್ಲ ಮಾಡೋದು, ಅಡ್ಡಪಲ್ಲಕ್ಕಿ ಉತ್ಸವ ನಡೀತಿತ್ತು. ಅಲ್ಲಿ ಬಸವಣ್ಣವರಿಗೆ ಸ್ಥಾನನೇ ಇರಲಿಲ್ಲ. ದಿ ಡೋಂಟ್ ಗಿವ್. ಬಸವಣ್ಣನವ್ರು ಸೀರಿಯಸ್ ಕನ್ಸಿಡರೇ ಮಾಡ್ತಿರಲಿಲ್ಲ. ಈಗಲೂ ಆಗಿದೆ. ಆದರೆ ಮೊನ್ನೆಯಲ್ಲೂ ನಾ ಯಾವುದೋ ವರದಿಲಿ ನೋಡಿದೆ, ಯಾರೋ ಈ ಬಾಳೆಹೊನ್ನೂರು ಸ್ವಾಮಿಗಳು ಎಲ್ಲೋ ಒಂದು ಬಸವಣ್ಣ ಫೋಟೋ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಐ ಡೋಂಟ್ ನೋ. ಆದರೆ ಸೊ ಈ ಬಸವಣ್ಣ ಅನುಯಾಯಿಗಳು ಹೇಗಿರ್ತಾರೆ ಅಂತ ಹೇಳ್ತೀನಿ. ನಮ್ಮ ಮಲೆನಾಡು ಪ್ರದೇಶದಲ್ಲಿ ಒಂದು ಈ ಬಸವಣ್ಣನ ಜಾತ್ರೆ ಅಂತ ನಡೆಯುತ್ತೆ. ಭಾಳ ಕ್ಲಾಸಿಕ್ ಆದ್ದು, ಅದು ಸಿಂಬಾಲಿಕ್ ಆದ್ದು. ಆ ಬಸವಣ್ಣನ ಜಾತ್ರೆಯಲ್ಲಿ ರಥ ಹೋಗುತ್ತೆ. ಎಲ್ಲ ಜಾತ್ರೆಗಳು ರಥ ಹೋಗುತ್ತೆ ನೋಡಿ. ಆ ರಥ ಹೋಗ್ಬೇಕಾದ್ರೆ ಆ ರಥಕ್ಕೆ ಒಂದು ಕೈಯನ್ನು ಸಿಂಬಾಲಿಕ್ ಆಗಿ ಕಟ್ತಾರೆ. ಆ ಕೈ ಯಾರದ್ದು ಅಂತಾದರೆ ಅದು ವೇದವ್ಯಾಸರ ಕೈ ಅಂತ. ವೇದವ್ಯಾಸರ ಕೈ ಅಂದರೆ ಅವರು ಈ ವೈದಿಕ ಪರಂಪರೆಯನ್ನು ಇವರು ಡಿನೈ ಮಾಡ್ತಾರೆ ಅಂತ. ಆ ಕಾರಣಕ್ಕಾಗಿ
ಈ ಬಸವಣ್ಣನ ಜಾತ್ರೆಗಳು ಎಲ್ಲಿ ನಡೀತಾ ಇತ್ತು, ಎಸ್ಪೆಷಲಿ ನಮ್ಮ ಮಲೆನಾಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ. ಸೊ ಅದಕ್ಕೆ ಬ್ರಾಹ್ಮಣರು ಹೋಗ್ತಿರಲಿಲ್ಲ. ಅಯ್ಯಯ್ಯೋ ಬಸವಣ್ಣನ ಜಾತ್ರೆಗೆ ನಾವು ಹೋಗಾಗಿಲ್ಲ, ಯಾಕಂದರೆ ಅಲ್ಲಿ ವ್ಯಾಸರ ಕೈ ಕಟ್ ಮಾಡಿ ಹಾಕಿರ್ತಾರೆ. ಸೊ ಸಣ್ಣ ಇರಬೇಕಾದ್ರೆ ಈ ಮಾತುಗಳು ನಾನು ಕೇಳಿಸ್ಕೊಂಡಿದ್ದೀನಿ. ಬಸವಣ್ಣ ಅಂದರೆ ಸತತವಾಗಿ ಬಸವ ಧರ್ಮ ಮತ್ತು ಬಸವ ಧರ್ಮ ಪಾಲಕರೇನಿದ್ದಾರೆ ಅವರು ಈ ವೈದಿಕ ಪರಂಪರೆಯನ್ನು ತಿರಸ್ಕರಿಸ್ತಾ ಬಂದವರು. ಅವರು ಮನುಷ್ಯತ್ವ ಮಾನವೀಯತೆಯ ಮೇಲೆ ನಿಂತಿದ್ದು. ಅದು ಮಹಾನ್ ಕ್ರಾಂತಿಕಾರಿಯಾದ ಒಂದು ಧರ್ಮ. ಬಸವಣ್ಣ ಆಡಿರುವ ಮಾತುಗಳೇನಿವೆ ಅದು ಎಂದಿದ್ದರೂ ಪ್ರಸ್ತುತವೇ. ಆ ವಚನಗಳು ಅಷ್ಟು ಸರಳವಾಗಿ ಬದುಕಿನ ಸತ್ಯವನ್ನು ಬಸವಣ್ಣ ತೋರಿಸ್ಕೊಟ್ಟ. ಆದರೆ ಇವರು ವೀರಶೈವರ ಕಂಪನಿ ಆಗಲ್ಲ. ಅವರು ಸಂಸ್ಕೃತ ಭೂಯಿಷ್ಠವಾದ ವೈದಿಕ ಪರಂಪರೆ, ಇನ್ನೊಂದು ಮತ್ತೊಂದು ಅಡ್ಪಲ್ಲಕ್ಕಿ ಉತ್ಸವ, ಕೈಲಿ ಈ ಬ್ರಾಹ್ಮಣರ ಸ್ವಾಮಿಗಳ ಹಿಡ್ಕೊತಾರೆ, ಕೈಲಿ ಒಂದು ದೊಣ್ಣೆ ಇರುತ್ತೆ ಟೈಪ್, ಅದಕ್ಕೊಂದು ಧ್ವಜ ಇರುತ್ತೆ. ಅವ್ರು ಆ ಸ್ವಾಮಿ ಹೋಗ್ಬೇಕಾದ್ರೆ ಹಿಂಗೆ ಕೈಲಿ ಹಿಡ್ಕೊತಾರೆ, ಮುಂದೆ 3-4 ಜನ ಬಂದುಬಿಟ್ಟು ಛತ್ರ ಚಾಮರುಗಳನ್ನ ಕರ್ಕೊಂಡು ಹೋಗ್ತಾರೆ. ಆಲ್ ದಿಸ್ ಥಿಂಗ್ ದೇ ವಿಲ್ ಡೂ ಇಟ್. ಅದನ್ನೇ ಈ ಪಂಚಪೀಠದವರು ಅನುಸರಿಸ್ತಾರೆ. ಲಿಂಗಾಯತದಾಗ ಮಾಡಲ್ಲ. ಲಿಂಗಾಯತ ಭಾಳಷ್ಟು ಲಿಂಗಾಯತ ಸ್ವಾಮಿಗಳು, ನೀವು ಫಾರ್ ಎಕ್ಸಾಂಪಲ್ ತುಮಕೂರು ತಗೊಳ್ಳಿ, ಅವ್ರು ಮಾಡಿರೋ ಅನ್ನದಾಸೋಹ, ಇನ್ನು ಶಿವಕುಮಾರ ಸ್ವಾಮಿಗಳು. ಹಾಗೆಯೇ ಈ ವಿರಕ್ತ ಮಠದ ಸ್ವಾಮಿಗಳು ಸಾಮಾಜಿಕ ಕ್ರಾಂತಿಗಾಗಿ ಕೆಲಸ ಮಾಡಿದವರು, ಮಾಡ್ತಾ ಇರುವವರು, ಸಾಮಾಜಿಕ ಬದಲಾವಣೆಗೆ ಮಾಡಿದವರು. ಅನ್ನದಾಸೋಹ ಇರಲಿ, ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದವರು. ಈ ಪಂಚಪೀಠಗಳಾಗಲ್ಲ. ಈ ಪಂಚಪೀಠಗಳದ್ದು ಇದೇ ಬೇರೆ. ಅದರಿಂದ ಅಲ್ಲಿ ಡಿವೈಡ್ ಇದೆ. ಈ ಡಿವೈಡ್ ಪ್ರಕಾರ ವಾಟ್ ಐ ಬಿಲೀವ್, ಸೊ ಬಸವ ಧರ್ಮವನ್ನು ಪ್ರತ್ಯೇಕ ಧರ್ಮ ಅಂತ ರಿಕಗ್ನೈಸ್ ಮಾಡೋದು ಭಾಳ ಒಳ್ಳೇದು ಅಂತ ನನ್ನ ಪರ್ಸನಲ್. ಓಕೆ, ನೋಡೋಣ ಸರ್ ಏನು ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.